Okay, let us continue with the problem number 15 ಅಲ್ಲ? Yes, sir. Let me share the problem now. ನೋಡಿದ್ದೀರಾ ಪ್ರಾಬ್ಲಮ್? ಪ್ರಾಬ್ಲಮ್ ನಂಬರ್ 16. 15 ಆಗಿದೆಯಲ್ವಾ? 15 ಆಗಿದೆ. ಓಕೆ, ಸ್ಕ್ರೀನ್ ಕಾಣಿಸ್ತಿದ್ಯಾ? Yes, sir. Yes, sir. Okay. ಪ್ರಾಬ್ಲಮ್ ನಂಬರ್ 16 ಗೋಸ್ ಲೈಕ್ ದಿಸ್. ಸೊ ನಾವು ಮಾತಾಡ್ತಿರೋದು ಪ್ರಾಫಿಟ್ ಪ್ಲಾನಿಂಗಿಗೆ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ಸ್ ಮಾಡ್ತಾ ಇರೋದು. ಅದರಲ್ಲಿ ಪ್ರಾಬ್ಲಮ್ ನಂಬರ್ 16 ಬಂದು ಏನು ಹೇಳಕ್ ನೋಡೋಣ. ಎಕ್ಸ್ ಲಿಮಿಟೆಡ್ ಮ್ಯಾನುಫ್ಯಾಕ್ಚರ್ಸ್ ಅ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್, ದ ಮಾರ್ಜಿನಲ್ ಕಾಸ್ಟ್ ಆಫ್ ವಿಚ್ ಆರ್ ಆಸ್ ಫಾಲೋಸ್ ಅಂತ. ಯಾವುದೋ ಒಂದು ಎಕ್ಸ್ ಲಿಮಿಟೆಡ್ ಏನೋ ಒಂದು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆಯಂತೆ. ಆ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅವ್ರು ಇನ್ಕರ್ ಮಾಡ್ಕೊಳ್ತಿರುವಂತ ವೇರಿಯಬಲ್ ಕಾಸ್ಟ್ ಡೀಟೇಲ್ಸ್ ನ ಏನ್ ಮಾಡಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ. ಒಂದು ಡೈರೆಕ್ಟ್ ಮೆಟೀರಿಯಲ್ 160 rupees ಕೊಟ್ಟಿದ್ದಾರೆ, ಡೈರೆಕ್ಟ್ ವೇಜಸ್ 120 rupees ಕೊಟ್ಟಿದ್ದಾರೆ, ವೇರಿಯಬಲ್ ಓವರ್ ಹೆಡ್ಸ್ 20 rupees ಕೊಟ್ಟಿದ್ದಾರೆ. ಟೋಟಲಿ 160 plus 120 280 plus 20 300 rupees ಆಗಿದೆ. ಓಕೆ, ಫೈನ್. ಸೊ ಇಟ್ಸ್ ಆನ್ಯುವಲ್ ಬಡ್ಜೆಟ್ ಇನ್ಕ್ಲೂಡ್ಸ್ ದ ಫಾಲೋಯಿಂಗ್ ಅಂತ. ಔಟ್ಪುಟ್ 40,000 ಯೂನಿಟ್ಸ್ ಅಂದ್ರೆ ಆ ವರ್ಷದಲ್ಲಿ ಅವರು 40,000 ಯೂನಿಟ್ ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಫಿಕ್ಸ್ಡ್ ಓವರ್ ಹೆಡ್ ಏನೇನು ಇನ್ಕರ್ ಮಾಡ್ಕೊಂಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಒಂದು ಪ್ರೊಡಕ್ಷನ್ ದಟ್ ಈಸ್ 80 lakhs, ಅದು ಅಡ್ಮಿನಿಸ್ಟ್ರೇಷನ್ 48 lakhs, ಮಾರ್ಕೆಟಿಂಗ್ 40 lakhs. ಸೊ ಟೋಟಲಿ ಬಂದು 1,68 lakhs ಅಂತ. ಓಕೆ, ಸೊ ಹೋಪ್ ನಿಮ್ಮ ಹತ್ರ ಕ್ಯಾಲ್ಕುಲೇಟರ್ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ಟೋಟಲಿ ಫಿಕ್ಸ್ಡ್ ಕಾಸ್ಟ್ ಅವ್ರು ಇನ್ಕರ್ ಮಾಡ್ಕೊಂಡಿರೋದು ಬಂದು 1,68 lakhs. ಅವ್ರು ಏನ್ ಮಾಡಿರೋದು, ಟೋಟಲ್ ಫಿಕ್ಸ್ಡ್ ಕಾಸ್ಟ್ ನ ಇನ್ಕರ್ ಮಾಡ್ಕೊಂಡಿರೋದು. ಅದಾದ್ಮೇಲೆ ಕಾಂಟ್ರಿಬ್ಯೂಷನ್ ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಅಂತ ಅಂದ್ರೆ 2 ಕೋಟಿ ಕಾಂಟ್ರಿಬ್ಯೂಷನ್ ನ ಎಕ್ಸ್ಪೆಕ್ಟ್ ಮಾಡಿದಾರಂತೆ. ಓಕೆ, ಕ್ಯಾನ್ ಎನಿಬಡಿ ಕ್ಯಾಲ್ಕುಲೇಟ್ ದ ಸೆಲ್ಲಿಂಗ್ ಪ್ರೈಸ್? ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದಾರಲ್ಲ, ಸೆಲ್ಲಿಂಗ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಕ್ಕಾಗತ್ತೆ ಯಾರಿಗಾದ್ರು? ಡೈರೆಕ್ಟ್ ಮೆಟೀರಿಯಲ್ 160 ರೂಪಾಯಿ, ಇವೆಲ್ಲ ಪರ್ ಯೂನಿಟ್ ಕೊಟ್ಟಿರೋದು. 160 120 20, ಸೊ ಟೋಟಲಿ 300. ಔಟ್ಪುಟ್ ಬಂದು ಎಷ್ಟಪ್ಪ, 40,000 ಯೂನಿಟ್ಸ್ ಅವ್ನು ಔಟ್ಪುಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದು. ಸೊ ಇದು 2 ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ, ಟೋಟಲ್ ವೇರಿಯಬಲ್ ಕಾಸ್ಟ್ ಸಿಗುತ್ತೆ. ಆ ಟೋಟಲ್ ವೇರಿಯಬಲ್ ಕಾಸ್ಟ್ಗೆ ನೀವು ಫಿಕ್ಸ್ಡ್ ಕಾಸ್ಟ್ ನ ಆಡ್ ಮಾಡಿದ್ರೆ ಟೋಟಲ್ ಕಾಸ್ಟ್ ಸಿಗುತ್ತೆ. ಟೋಟಲ್ ಕಾಸ್ಟ್ ಅಥವಾ ವೇರಿಯಬಲ್ ಕಾಸ್ಟ್ಗೆ ಡೈರೆಕ್ಟ್ ಕಾಂಟ್ರಿಬ್ಯೂಷನ್ ಆಡ್ ಮಾಡಿಬಿಟ್ರೆ ನಿಮಗೆ ಟೋಟಲ್ ಸೇಲ್ಸ್ ಸಿಗುತ್ತೆ. ಸೊ ಟೋಟಲ್ ಸೇಲ್ಸ್ ಡಿವೈಡ್ ಬೈ 40,000 ಮಾಡಿದ್ರೆ ಯು ವಿಲ್ ಗೆಟ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್. ಯಾರಾದ್ರೂ ಕ್ಯಾಲ್ಕುಲೇಟ್ ಮಾಡಿ ಹೇಳಿ ಬೇಗ, ಎಷ್ಟು ಬರುತ್ತೆ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಅಂತ? 160 ಪ್ಲಸ್ 120 ಪ್ಲಸ್ 20, ಸೊ ಟೋಟಲಿ 300. ಸೊ 300 ಮಲ್ಟಿಪ್ಲೈಡ್ ಬೈ 40,000 ಮಾಡಿದ್ರೆ ನಿಮ್ಗೆ ಟೋಟಲ್ ವೇರಿಯಬಲ್ 20 lakhs, sir. ಹೌ ಮಚ್? 1,20 lakhs, sir. Okay, so 300 multiplied by 40,000, 1,20 lakhs. ವೇರಿಯಬಲ್ ಕಾಸ್ಟ್ ಗೆ ಕಾಂಟ್ರಿಬ್ಯೂಷನ್ ಆಡ್ ಮಾಡಿದ್ರೆ ಸೇಲ್ಸ್ ಬರುತ್ತೆ ಅಂತ ನಮಗೆ ಗೊತ್ತಿದೆ. ನಾವು ವೇರಿಯಬಲ್ ಕಾಸ್ಟ್ ಗೆ ಕಾಂಟ್ರಿಬ್ಯೂಷನ್ 2 ಕೋಟಿ ಆಡ್ ಮಾಡಿ 1,20 lakhs ಪ್ಲಸ್ 2 crores. ಟೋಟಲ್ ಸೇಲ್ಸ್ ಎಷ್ಟಾಯ್ತು? 3,20 lakhs, sir. 3,20 lakhs. Now 3,20 lakhs divided by 40,000 ಮಾಡಿ 800, sir. 800 rupees. No, ಅಲ್ಲಿಗೆ ಕ್ಲಿಯರ್ ಆಯ್ತು ನಮ್ಗೆ ಏನು ಅಂತ ಅಂದ್ರೆ. ಸೊ ಇವನು ಸೆಲ್ಲಿಂಗ್ ಪ್ರೈಸ್ ಯಾವ ರೇಟ್ ಅಲ್ಲಿ ಇಟ್ಕೊಂಡಿದ್ದಾನೆ ಅಂತ ಅಂದ್ರೆ 800 rupees ಪರ್ ಯೂನಿಟ್ ಅಲ್ಲಿ ಏನ್ ಮಾಡಿದ್ದಾನೆ, ಸೆಲ್ಲಿಂಗ್ ಪ್ರೈಸ್ ನ ಇಟ್ಕೊಂಡಿದ್ದಾನೆ. ಅದ್ರ ಪ್ರಕಾರ ಏನ್ ಮಾಡ್ತಾ ಇದ್ದಾನೆ ಇವನು, ಈ ಸಲಿ 40,000 ಯೂನಿಟ್ ನ ಸೇಲ್ ಮಾಡಬೇಕು ಅಂತ ಅನ್ಕೊಂಡ. ಇದೆಲ್ಲ ಅವನು ಎಸ್ಟಿಮೇಶನ್ ಮಾಡಿದ್ದು. ಇದೆಲ್ಲ ಏನೋ ಎಸ್ಟಿಮೇಶನ್, ಬಿಕಾಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಏನಂತ, ಆನ್ಯುವಲ್ ಬಡ್ಜೆಟ್ ಅಂತ. ನಾವು ಆನ್ಯುವಲ್ ಬಡ್ಜೆಟ್ ಬಂದು ಏನು, ಸೊ ಅವನು ಎಸ್ಟಿಮೇಟ್ ಮಾಡಿರುವಂತ ಎಷ್ಟು ವೇರಿಯಬಲ್ ಕಾಸ್ಟ್ ಇನ್ಕರ್ ಆಗುತ್ತೆ, ಎಷ್ಟು ಫಿಕ್ಸ್ಡ್ ಕಾಸ್ಟ್ ಇನ್ಕರ್ ಆಗುತ್ತೆ, ಮತ್ತೆ ಎಷ್ಟು ಕಾಂಟ್ರಿಬ್ಯೂಷನ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ. ಇದಾದ್ಮೇಲೆ ಏನೋ ಒಂದು ಇಶ್ಯೂ ಆಯ್ತು ಕಂಪ್ನಿಲಿ. ಏನು, ರೀಸೆಂಟ್ಲಿ ದ ಟಾಪ್ ಮ್ಯಾನೇಜ್ಮೆಂಟ್ ಆಫ್ ದ ಆರ್ಗನೈಸೇಷನ್ recently
The top management of the organization has started thinking in terms of revising its budget ಅಂತ. ಟಾಪ್ ಮ್ಯಾನೇಜ್ಮೆಂಟ್ ಅವ್ರು ಏನೋ ಯೋಚನೆ ಮಾಡಿದ್ರು, ನೋಡೋಣ ಈಗ ಏನು ಬಡ್ಜೆಟ್ ನೀವು ಹಾಕಿದಿರಲ್ಲ ಅದನ್ನ ಸ್ವಲ್ಪ ರಿವೈಸ್ ಮಾಡಬೇಕಾಗಿದೆ. And some alternatives in form of proposals were discussed in the last board meeting. ಮಾಮೂಲಿ ಬೋರ್ಡ್ ಮೀಟಿಂಗ್ ಏನೋ ಕರೆದಿದ್ದಾರೆ, ಬೋರ್ಡ್ ಮೀಟಿಂಗ್ ಅಲ್ಲಿ ಕರೆದ್ಬಿಟ್ಟು ಏನ್ ಮಾಡಿದ್ದಾರೆ, ಸ್ವಲ್ಪ ರಿವೈಸ್ ಮಾಡೋಣ ನಾವ್ ಏನೇನೋ ಎಸ್ಟಿಮೇಶನ್ ಹಾಕೊಂಡಿದೀವಿ ಅಂತ ಏನ್ ಮಾಡಿದ್ದಾರೆ. ಸೊ ಒಂದು ಮೀಟಿಂಗ್ ನ ಕರೆದಿದ್ದಾರೆ. ಹೋಪ್ ನಾನು ಮಾತಾಡ್ತಿರೋದು ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಎಲ್ಲರಿಗೂ? ಎಸ್ ಸರ್. ಓಕೆ, ಬೋರ್ಡ್ ಮೀಟಿಂಗ್ ಅಲ್ಲಿ ಸೊ 2 ಪ್ರಪೋಸಲ್ ನ ತಗೊಂಡ್ ಬಂದಿದ್ದಾರೆ. ಪ್ರಪೋಸಲ್ ನಂಬರ್ 1, ಪ್ರಪೋಸಲ್ ನಂಬರ್ 2. ಸರ್ ಏನಿದು ಪ್ರಪೋಸಲ್ ನಂಬರ್ 1, ಪ್ರಪೋಸಲ್ ನಂಬರ್ 2 ಏನು? ಪ್ರಪೋಸಲ್ 1 ಅಲ್ಲಿ ಹೇಳ್ತಾನೆ, ಸಿ ರಿಮೆಂಬರ್ ಒನ್ ಥಿಂಗ್. ಸೊ ನಾವು ಮಾತಾಡ್ತಿರೋದು ಇಲ್ಲಿ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾನೆ. ಅವನು ವೇರಿಯಬಲ್ ಕಾಸ್ಟ್ 300 ರೂಪಾಯಿ, ಫಿಕ್ಸ್ಡ್ ಕಾಸ್ಟ್ 1,68 lakh, ಕಾಂಟ್ರಿಬ್ಯೂಷನ್ ಎಕ್ಸ್ಪೆಕ್ಟ್ ಮಾಡ್ತಿರೋದು 2 ಕೋಟಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇದೆಲ್ಲ ಪ್ಯೂರ್ಲಿ ಎಸ್ಟಿಮೇಶನ್, ಅವನ ಆನ್ಯುವಲ್ ಬಡ್ಜೆಟ್ ಅಲ್ಲಿ ಎಸ್ಟಿಮೇಟ್ ಮಾಡಿರುವಂತ ಇನ್ಫಾರ್ಮೇಶನ್ ಇದು. ಈ ಸಲಿ ಅವನೇನ್ ಮಾಡಿದಾನೆ, ಆ ಬಡ್ಜೆಟ್ ನ ರಿವೈಸ್ ಮಾಡ್ಬೇಕು ಅನ್ಕೊಂಡಿದ್ದಾನೆ. ಆ ರಿವೈಸ್ ಮಾಡೋದಕ್ಕೆ ಬೋರ್ಡ್ ಮೀಟಿಂಗ್ ಅಲ್ಲಿ 2 ಪ್ರಪೋಸಲ್ ತಗೊಂಡ್ ಬಂದಿದ್ದಾನೆ. ಒಂದು ಪ್ರಪೋಸಲ್ ಏನು ಅಂತ ಅಂದ್ರೆ, ಆರ್ಗನೈಸೇಷನ್ ಎಕ್ಸ್ಪೆಕ್ಟ್ಸ್ ಅ ಪ್ರಾಫಿಟ್ ಆಫ್ ₹48 lakh. ಏನೋ ಓಕೆ, ಈ ಸಲಿ ನಾವು ಪ್ರಾಫಿಟ್ 48 ಲಕ್ಷ ನಾವು ಎಕ್ಸ್ಪೆಕ್ಟ್ ಮಾಡಬೇಕು. ಅಂಡ್ ವಾಂಟ್ಸ್ ಟು ನೋ ದ ಸೆಲ್ಲಿಂಗ್ ಪ್ರೈಸ್ ಟು ಬಿ ಕೋಟೆಡ್ ಫಾರ್ ದಟ್ ಪರ್ಪಸ್ ಅಂತೆ. 48 ಲಕ್ಷ ನಾನು ಪ್ರಾಫಿಟ್ ನ ಅರ್ನ್ ಮಾಡಬೇಕು ಅಂತಂದ್ರೆ ಎಷ್ಟು ಸೆಲ್ಲಿಂಗ್ ಪ್ರೈಸ್ ನ ನಾನು ಕೋಟ್ ಮಾಡಬೇಕು ಅಂತ ಕ್ವಶನ್ ಕೇಳಿದ್ದಾನೆ. And it is estimated that an increase in advertisement expenditure of ₹9,44,000 ಅಂತೆ. ಇಲ್ಲಿ ಎಷ್ಟು ಕೊಟ್ಟಿದ್ದಾನಪ್ಪ? ಇಲ್ಲೇನು ಕೊಟ್ಟಿಲ್ಲ. ಮಾರ್ಕೆಟಿಂಗ್ 40 ಲಕ್ಷ ಕೊಟ್ಬಿಟ್ಟಿದ್ದಾನೆ, ಇರ್ಲಿ ಪರವಾಗಿಲ್ಲ. ಸೊ ಮಾರ್ಕೆಟಿಂಗ್ ಒಳಗಡೆನೆ ಬರೋದು ಅಡ್ವರ್ಟೈಸ್ಮೆಂಟ್. ಸ್ವಲ್ಪ ಜಾಸ್ತಿ ಇನ್ಕರ್ ಆಗಿದೆಯಂತೆ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್, ₹9,44,000. ರಿಮೆಂಬರ್ ಆಲ್ವೇಸ್, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಇಟ್ ಇಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಯುವರ್ ಸೇಲ್ಸ್. ₹9,44,000 ನೀವು ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ಇನ್ಕರ್ ಮಾಡ್ಕೊಂಡದಕ್ಕೆ ದೇರ್ ಇಸ್ ಅ ಇನ್ಕ್ರೀಸ್ ಇನ್ ದ ಸೇಲ್ಸ್. ಎಷ್ಟಪ್ಪ? 10%. ಎಷ್ಟು ಇವನ್ ಎಸ್ಟಿಮೇಟ್ ಮಾಡಿದಂತ ಔಟ್ಪುಟ್ ಮುಂಚೆ? 40,000. ಈಗ 10% ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಟೋಟಲ್ ಎಷ್ಟಾಗುತ್ತೆ ಸೇಲ್ಸ್ ಇವಾಗ? ಎಷ್ಟಾಗುತ್ತೆ? 40,000 into 10%. Sir, 44,000 ಆಗುತ್ತೆ. 44,000 ಆಗುತ್ತೆ. ಸೊ ಅಂದ್ರೆ ಅರ್ಥ ಏನು, 9,44,000 ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ಇನ್ಕರ್ ಮಾಡ್ಕೊಂಡಿರೋದಕ್ಕೆ. ಸೊ ದೇರ್ ಇಸ್ ಅ ಇನ್ಕ್ರೀಸ್ ಇನ್ ದ ಸೇಲ್ಸ್ ಆಫ್ ಹೌ ಮಚ್? 4,000 units. ಸೊ ಟೋಟಲಿ 44,000 units ನ ಪ್ರೊಡ್ಯೂಸ್ ಮಾಡ್ತಾನಂತೆ. Then fixed production overhead and marketing overhead would increase by 2 lakh and 1,36,000 respectively. ಅಂದ್ರೆ ಇದು ಏನಿದೆಯೋ ಇದ್ರ ಜೊತೆಗೆ ಎಕ್ಸ್ಟ್ರಾ ಏನಾಗುತ್ತಂತೆ 2,00,000 1,36,000 ಏನಾಗುತ್ತೆ ಎಕ್ಸ್ಟ್ರಾ ಇನ್ಕರ್ ಆಗುತ್ತೆ. ಸೊ ಅಲ್ಲಿಗೆ ನೀನು 48 ಲಕ್ಷ ನೀನು ಪ್ರಾಫಿಟ್ ನ ಅರ್ನ್ ಮಾಡೋದಕ್ಕೆ ಅಡಿಷನಲ್ ಆಗಿ 9,44,000, 2,00,000, 1,36,000 ಎಕ್ಸ್ಟ್ರಾ ನೀನ್ ಏನ್ ಮಾಡ್ತೀಯಂತೆ ಕಾಸ್ಟ್ ನ ಇನ್ಕರ್ ಮಾಡ್ಕೊಳ್ತೀಯಂತೆ. Now that is what they have said here. So 48 lakh ಇನ್ಕರ್ ಮಾಡ್ಕೊಳ್ಳೋದಕ್ಕೆ ಈ 3 ಐಟಮ್ ಇನ್ಕ್ರೀಸ್ ಆಗುತ್ತೆ, ಪ್ಲಸ್ 10% ಸೇಲ್ಸ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಇದು ಒಂದು ಪ್ರಪೋಸಲ್ ಇಟ್ಟಿದ್ದಾರೆ ಇಲ್ಲಿ ಬೋರ್ಡ್ ಮೀಟಿಂಗ್ ಅಲ್ಲಿ. ಸೆಕೆಂಡ್ ಏನ್ ಹೇಳ್ತಾನೆ ಅಂತ ಅಂದ್ರೆ, ದ ಆರ್ಗನೈಸೇಷನ್ ಎಕ್ಸ್ಪೆಕ್ಟ್ ದಟ್ ವಿತ್ ಅನ್ ಅಡಿಷನಲ್ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ಸೇಲ್ಸ್ ವುಡ್ ಗೋ ಅಪ್ ಬೈ 20% ಅಂಡ್ ಪ್ರಾಫಿಟ್ ಮಾರ್ಜಿನ್ ಆಫ್ 15% ವುಡ್ ಬಿ ಒಬ್ಟೈನ್ಡ್ ಅಂತ. ಇಲ್ಲಿ ಕ್ವಶನ್ ನೋಡಿ ಡಿಫ್ರೆಂಟ್ ಆಗಿ ಕೇಳ್ದ. ಏನು ಅಂತ ಅಂದ್ರೆ, ನಿನ್ನ ಸೇಲ್ಸ್ 20% ಜಾಸ್ತಿ ಆಗ್ಬೇಕು, ಪ್ರಾಫಿಟ್ ಮಾರ್ಜಿನ್ 15% ಜಾಸ್ತಿ ಆಗ್ಬೇಕು ಅಂತ ಅಂದ್ರೆ ಎಷ್ಟು ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ನ ಇನ್ಕರ್ ಮಾಡ್ಕೊಳ್ಬೇಕು ಅಂತ ಕೇಳಿದಾನೆ ಇಲ್ಲಿ. ಏನೋ 20% ಸೇಲ್ಸ್, 20% ಸೇಲ್ಸ್ ಜಾಸ್ತಿ ಆಗ್ಬೇಕಂದ್ರೆ ಎಷ್ಟಪ್ಪ? 40,000 ಮುಂಚೆ ಇದ್ದಿದ್ದು, ಇದ್ರ ಮೇಲೆ 20% ಅಂದ್ರೆ ಎಷ್ಟಾಗುತ್ತೆ? 8,000 sir. 48,000 ಆಗುತ್ತೆ. ನಾವು 48,000 ಇನ್ ಸೇಲ್ಸ್ ಮಾಡ್ತೀನಿ ಅಂತ ಅಂದ್ರೆ ಅಥವಾ ಮಾಡ್ಬೇಕು ಅಂತ ಅಂದ್ರೆ ಎಷ್ಟು ಅಡಿಷನಲ್ ಎಕ್ಸ್ಪೆಂಡಿಚರ್ ಅಡ್ವರ್ಟೈಸ್ಮೆಂಟ್ ಗೆ ನೀವು ಇನ್ಕರ್ ಮಾಡ್ಕೊಳ್ಬೇಕು ಅಂತ ಇಲ್ಲಿ ಕ್ವಶನ್ ಕೇಳಿದಾನೆ. ಸಿ ಫಸ್ಟ್ ಕ್ವಶನ್ ಕೇಳಿರೋದು ಏನೋ ಸೆಲ್ಲಿಂಗ್ ಪ್ರೈಸ್ ಕೋಟ್ ಮಾಡು ಅಂತ ಕೇಳ್ದ. ಇಲ್ಲೇನ್ ಕೇಳ್ದ? ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ಎಷ್ಟು ಇನ್ಕರ್ ಮಾಡ್ಕೊಳ್ಬೇಕು, ನಿನ್ನ ಸೇಲ್ಸ್ 48,000 ಆಗ್ಬೇಕು, ಮತ್ತೆ ಪ್ರಾಫಿಟ್ ಮಾರ್ಜಿನ್ ಇದು 15% ಆಗ್ಬೇಕು ಅಂತ ಅಂದ್ರೆ ಕೇಳ್ದ. ಅಂಡರ್ ದ ಸರ್ಕಮ್ಸ್ಟೆನ್ಸಸ್
Fixed production overhead and marketing overhead are expected to increase by same 3 lakh 20, 2 lakh respectively. ಇಲ್ಲೂ ಅಷ್ಟೇ ಫಿಕ್ಸ್ಡ್ ಮತ್ತೆ ಮಾರ್ಕೆಟಿಂಗ್ ಜಾಸ್ತಿ ಆಗುತ್ತಂತೆ. The organization wants to know the additional expenditure on advertisement required with a view to achieving the result. ಸೊ ಈ ಒಂದು ರಿಸಲ್ಟ್ ನ ಅಚೀವ್ ಮಾಡಬೇಕು ಅಂತ ಅಂದ್ರೆ ಎಷ್ಟು ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ಅಥವಾ ಅಡಿಷನಲ್ ಎಕ್ಸ್ಪೆಂಡಿಚರ್ ನ ಇನ್ಕರ್ ಮಾಡ್ಕೊಳ್ಬೇಕು ಆನ್ ಅಡ್ವರ್ಟೈಸ್ಮೆಂಟ್ ಹೇಳಿ ಅಂತ ಕೇಳ್ತಾರೆ. ಸೊ ಈಗ ನಾನು ಮಾಡ್ಬೇಕಾಗಿರೋ ಕೆಲಸ ಪ್ರಪೋಸಲ್ 1 ಪ್ರಕಾರ ನನ್ನ ಒಂದು ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ನೋಡ್ಬೇಕು, ಪ್ರಪೋಸಲ್ 2 ಪ್ರಕಾರ ನನ್ನ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತೆ ಅಂತ ನೋಡ್ಬೇಕು. ಅದಾದ್ಮೇಲೆ ಸೊ ಐ ನೀಡ್ ಟು ಫೋರ್ಕಾಸ್ಟ್ ದೀಸ್ 2 ಆಲ್ಟರ್ನೇಟಿವ್ಸ್. ಈ 2 ಆಲ್ಟರ್ನೇಟಿವ್ ನಾನು ಏನ್ ಮಾಡ್ಬೇಕಾಗತ್ತೆ, ಸೊ ತಗೊಂಡು ಚೆಕ್ ಮಾಡ್ಬೇಕಾಗತ್ತೆ ಸೊ ಯಾವ್ದು ನನಗೆ ಬೆಟರ್ ಅಂತ ಅನ್ಸುತ್ತೆ ಅಂತ. ಇಸ್ ದಟ್ ಕ್ಲಿಯರ್? ಪ್ರಾಬ್ಲಮ್ ಕ್ಲಿಯರ್ ಆಯ್ತಾ ನಿಮ್ಗೆ? Yes, sir. Yes, So let me go to directly to the solution. I'll go to Excel sheet now where, yeah, hope the screen is visible to all of you, right? Yes, sir. Okay. ಫೈನ್. ನಾ ಸೊ ಈ ಪ್ರಾಬ್ಲಮ್ ಏನಿದೆ ಆ ಪ್ರಾಬ್ಲಮ್ಗೆ ತಕ್ಕನಾಗಿ ಇವಾಗ ಏನ್ ಮಾಡೋಣ, ಸೊ ಸೊಲ್ಯೂಷನ್ ಮಾಡ್ತಾ ಹೋಗೋಣ. ಸೊ ಸೊಲ್ಯೂಷನ್ಗೆ ಹೋಗೋದಕ್ಕಿಂತ ಮುಂಚೆ ನೀವು ಅವಾಗಲೇ ಒಂದೇನೋ ಹೇಳಿದ್ರಿ ಏನಂತ, ಸೆಲ್ಲಿಂಗ್ ಪ್ರೈಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಫಸ್ಟ್ ಆ ಸೆಲ್ಲಿಂಗ್ ಪ್ರೈಸ್ ನ ಏನ್ ಮಾಡೋಣ, ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೆಲ್ಲಿಂಗ್ ಪ್ರೈಸ್ ಯಾವ್ದು, ಎಕ್ಸಿಸ್ಟಿಂಗ್ ಆನ್ಯುವಲ್ ಬಡ್ಜೆಟ್ ಸೇಲ್ಸ್ ನ ಚೆಕ್ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ selling price for the existing estimation, that is annual budget. ಏನ್ ಮಾಡೋಣ ಇವಾಗ, ಫಸ್ಟ್ ಕರೆಂಟ್ ಏನಿದೆ ಕರೆಂಟ್ ಸಿಚುವೇಶನ್ ನೋಡ್ಕೊಂಡು ಏನ್ ಮಾಡೋಣ, ಫಸ್ಟ್ ಸೆಲ್ಲಿಂಗ್ ಪ್ರೈಸ್ ನ ಸೆಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಏನೇನ್ ಕೊಟ್ಟಿದೆ ಇದು ಐ ಥಿಂಕ್ ನೀವು ಇದನ್ನೆಲ್ಲ ನೀವು ಆಗ್ಲೂ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ರಿ. ನಾನು ಸುಮ್ಮನೆ ಇನ್ನೊಂದ್ಸಲಿ ಬರೀತಾ ಇದ್ದೀನಿ ಸಪ್ರೇಟ್ ಆಗಿ, ಒಂದು ಕ್ಲಾರಿಟಿ ಸಿಗ್ಲಿ ಅಂತ ಅಷ್ಟೇನೇನಿಲ್ಲ. ಇನ್ನೊಂದೇನಿತ್ತು, ವೇರಿಯಬಲ್ ಓವರ್ ಹೆಡ್ ಇತ್ತಲ್ಲ, ಕಾಸ್ಟ್ ಪರ್ ಯೂನಿಟ್, ಟೋಟಲ್ ನಂಬರ್ ಆಫ್ ಯೂನಿಟ್ಸ್ ಎಷ್ಟಪ್ಪ, ನಂಬರ್ ಆಫ್ ಯೂನಿಟ್ಸ್ ಕೊಟ್ಟಿರೋದವನು ಪ್ರಾಬ್ಲಮ್ ಅಲ್ಲಿ 40,000, sir. ಸೊ 160 rupees ಮೆಟೀರಿಯಲ್, 120 rupees 120. ವೇರಿಯಬಲ್ 20. ಓಕೆ. ಸೊ ಟೋಟಲ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀನಿ ಹಿಂಗೆ, ದಿಸ್ ಮಲ್ಟಿಪ್ಲೈಡ್ ಬೈ 40,000. ಸೊ ದಿಸ್ ಮಲ್ಟಿಪ್ಲೈಡ್ ಬೈ 40,000 is multiplied by ಕೇಳಿಸ್ತಾ ಇಲ್ಲ ಸರಿಯಾಗಿ. 40,000. ಕೇಳಿಸ್ತಾ ಇಲ್ವಾ? ಇಲ್ಲ ಸರ್. ಅದೇನ್ ಕೇಳಿಸ್ತಾ ಇಲ್ಲ ಅನ್ನೋದಿಲ್ಲ ಅನ್ನೋದೇನ್ ಕೇಳಿಸ್ತಾ ಐತೆ ಇವಾಗ? ಇವಾಗಲೂ ಕೇಳಿಸ್ತಾ ಇಲ್ವಾ ಸುಷ್ಮಾ? ಹಲೋ ಸುಷ್ಮಾ? ಸುಷ್ಮಾ Yes, sir. ಕೇಳಿಸ್ತಾ ಇಲ್ವಾ ಅಂದೆ? ಬೇರೆಯವ್ರಿಗೆ ತುಂಬಾ ಜನಕ್ಕೆ ಕನೆಕ್ಟ್ ಆಗ್ತಿಲ್ವಂತೆ ಸರ್. ಆಲ್ಮೋಸ್ಟ್ 21 ಜನ ಇದ್ದೀರಾ, 20 ಜನ ಇದ್ದೀರಾ ಆಲ್ರೆಡಿ ಇದರಲ್ಲಿ.
ಏನು ಕನೆಕ್ಟ್ ಆಗ್ತಿಲ್ಲ? 21 22 ಆದ್ರಿ, ಬಟ್ 23 ಆದ್ರಿ ಇವಾಗ. ಐ ಥಿಂಕ್ ಇದಿರಲ್ಲ ಇದು. ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಮೆಸೇಜ್ ಹಾಕಿ, ಮಾತಾಡಬೇಡಿ, ಮೆಸೇಜ್ ಮಾಡಿ, ಟೆಕ್ಸ್ಟ್ ಮಾಡಿ. ಕೇಳಿಸ್ತಾ ಇದ್ರೆ ಎಸ್ ಅಂತ ಮೆಸೇಜ್ ಮಾಡಿ, ಕೇಳಿಸ್ತಾ ಇಲ್ಲ ಅಂದ್ರೆ ನೋ ಅಂತ ಮೆಸೇಜ್ ಮಾಡಿ. ಎಸ್ ಸರ್, ಎಸ್ ಸರ್, ಎಸ್ 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 ಎಸ್. ಓಕೆ, ನಾನು ಮಾತಾಡ್ತಿರೋದು ಹಾಗಾದ್ರೆ ಕೇಳಿಸ್ತಾ ಇದೆ ಅನ್ಸುತ್ತೆ ನಿಮಗೆ. ಫೈನ್ ಫೈನ್. ನಾ ಹೋಪ್ ದ ಎಕ್ಸೆಲ್ ಸ್ಕ್ರೀನ್ ಇಸ್ ವಿಸಿಬಲ್ ರೈಟ್? ಕಾಣಿಸ್ತಾ ಇದೆಯಲ್ಲ ಎಕ್ಸೆಲ್ ಸ್ಕ್ರೀನು? Yes, sir. Yes, sir. ಓಕೆ ಫೈನ್. ನಾನೇನ್ ಮಾಡ್ತೀನಿ ಇವಾಗ, ಸೊ ನಾನು ಎಲ್ಲಾನು ಟೋಟಲ್ ತಗೊಳ್ತೀನಿ. ಯಾವುದು? ಸೊ ಟೋಟಲ್ ವೇರಿಯಬಲ್ ಕಾಸ್ಟ್ ನ ಏನ್ ಮಾಡಿದೆ, ಟೋಟಲ್ ತಗೊಂಡೆ ನಾನು. ಸೊ ಟೋಟಲ್ ವೇರಿಯಬಲ್ ಕಾಸ್ಟ್ ನಾನು ಟೋಟಲ್ ತಗೊಂಡು ಏನ್ ಮಾಡ್ತೀನಿ ಇವಾಗ, ಸೊ ಇದಕ್ಕೆ ಏನಪ್ಪ ಆಡ್ ಮಾಡಿದ್ರೆ ಟೋಟಲ್ ಸೇಲ್ಸ್ ಸಿಗುತ್ತೆ ನನಗೆ? ಸೊ ಟೋಟಲ್ ಸೇಲ್ಸ್ ಆಡ್ ಮಾಡಿದ್ರೆ Contributions. ಕಾಂಟ್ರಿಬ್ಯೂಷನ್. ಪ್ರಾಬ್ಲಮ್ ಕೊಟ್ಟಿದ್ದಾನೆ, ಕಾಂಟ್ರಿಬ್ಯೂಷನ್ ಎಷ್ಟು ಕೊಟ್ಟಿದ್ದಾನೆ? ಕಾಂಟ್ರಿಬ್ಯೂಷನ್ 2 crores, sir. 2 crore. ಸ್ವಲ್ಪ ಸೊನ್ನೆ ನೋಡ್ಕೊಂಡು ಹಾಕಿ. 2, 4, 6, 1, 7 ಕೋಟಿ. ನಾ ಸೊ ನಾನು ಎರಡನ್ನು ಆಡ್ ಮಾಡಿದ್ರೆ ನನಗೆ ಏನ್ ಸಿಗುತ್ತೆ? Total sales. ಸೇಲ್ಸ್ ಸಿಗುತ್ತೆ. ನಾವು ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀನಪ್ಪ? ಈಕ್ವಲ್ಸ್ ದಿಸ್ ಡಿವೈಡ್ ಬೈ 40,000. divided by 40,000. Now my selling price will be how much? 800. 800 rupees per unit. ಇದು ಇರೋಂಥ ಕರೆಂಟ್ ಕಂಡೀಷನ್ ಅಲ್ಲಿ. ಸೊ ನಾನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುವಂತ ಅಥವಾ ನಾನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗಿರುವಂತಹ ಸೊ ಕೆಲಸ. ಸೊ ಇದು ಪ್ಯೂರ್ಲಿ ದ ಬಡ್ಜೆಟ್ ಎಸ್ಟಿಮೇಷನ್. ಅದ್ರ ಪ್ರಕಾರ ಹೋದ್ರೆ ಏನಾಯ್ತು? ಸೊ ನಿನ್ನ ಒಂದು ಸೆಲ್ಲಿಂಗ್ ಪ್ರೈಸ್ ಏನಾಯ್ತು? 800 ರೂಪಾಯಿ ಬಂತು. ಫೈನ್. ಸೊ ಈಗ ನನ್ನ ಕ್ವಶನ್ ಬಂದು ಏನು, 2 ಪ್ರಪೋಸಲ್ ಇದಿಲ್ಲ. ಈಗ 2 ಪ್ರಪೋಸಲ್ ನ ತಗೊಳ್ಬೇಕು ನಾನು. ಈ 2 ಪ್ರಪೋಸಲ್ ಪ್ರಕಾರ ನಾನು ಚೆಕ್ ಮಾಡಬೇಕು ಸೊ ಏನಾಗುತ್ತೆ ಸಿಚುವೇಶನ್ ಅಂತ. ನೋಡ್ ಐ ವಾಂಟ್ ಟು ಡು, ಸೊ ಐ ವಿಲ್ ಗೋ ಟು ದ ಪ್ರಪೋಸಲ್ 1 now. ಪ್ರಪೋಸಲ್ 1 now. ಸೊ ಪ್ರಪೋಸಲ್ 1 ಪ್ರಕಾರ ಪ್ರಾಬ್ಲಮ್ ನ ಚೆಕ್ ಮಾಡಿ. ಪ್ರಾಬ್ಲಮ್ ಅಲ್ಲಿ ಏನ್ ಹೇಳ್ತಾನೆ ನೋಡಿ. ಸೊ ಪ್ರಪೋಸಲ್ 1 ಏನ್ ಹೇಳ್ತಾನೆ? ಸೆಲ್ಲಿಂಗ್ ಪ್ರೈಸ್ ನ ಕೋಟ್ ಮಾಡ್ಬೇಕಂತೆ. ಏನನ್ನ ಕೋಟ್ ಮಾಡ್ಬೇಕು? ಸೆಲ್ಲಿಂಗ್ ಪ್ರೈಸ್ ನ ಕೋಟ್ ಮಾಡ್ಬೇಕಂತೆ. ಐ ವಿಲ್ ರೈಟ್ ಇಟ್ ಹಿಯರ್. ಕೋಟ್ ದ ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ನ ಕೋಟ್ ಮಾಡಬೇಕು. ಏನೇನಾಗಿ ಬೇಸಿಸ್ ಇಟ್ಕೊಂಡಪ್ಪ? ಡಿಸೈರ್ಡ್ ಪ್ರಾಫಿಟ್ ಎಷ್ಟಂತ ಅವನು ಎಸ್ಟಿಮೇಟ್ ಮಾಡ್ತಿರೋದು. ಎಷ್ಟು ಬೀಳ್ಬೇಕಂತ ಡಿಸೈರ್ಡ್ ಪ್ರಾಫಿಟ್? 48 lakhs. 48 lakh. 48 ಲಕ್ಷ ಅವನ್ ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡ್ಬೇಕು ಅಂತ ಅಂದ್ರೆ ಈ 40,000 ಪ್ಲಸ್ 10% ಏನೋ ಇನ್ಕ್ರೀಸ್ ಆಗಿದ್ರೆ ಅದಕ್ಕೆ ಎಷ್ಟು ಅವನು ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ನ ಸೆಟ್ ಮಾಡಬೇಕು ಅಂತ ಕೇಳ್ತಾನೆ. ಓಕೆ, ಒಂದು ಡಿಸೈರ್ಡ್ ಪ್ರಾಫಿಟ್, ಅದಾದ್ಮೇಲೆ ಇನ್ಕ್ರೀಸ್ ಇನ್ ಸೇಲ್ಸ್ ಅಟ್ 10%. ಸೊ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ? 40,000 into 10%. 10%. Now, existing sales 40,000. Now, total sales could be 44,000. ಸೊ ಇದು ಏನು ನಾವು ಆಕ್ಚುಲ್ ಆಗಿ ಎಸ್ಟಿಮೇಟ್ ಮಾಡ್ಕೊಂಡಿರುವಂತಹ ಸೇಲ್ಸ್. ಈಗ ನಾನು ಸೆಲ್ಲಿಂಗ್ ಪ್ರೈಸ್ ನ ಕೋಟ್ ಮಾಡಬೇಕು. ಸೆಲ್ಲಿಂಗ್ ಪ್ರೈಸ್ ನ ಕೋಟ್ ಮಾಡೋದಕ್ಕೆ ಏನ್ ಮಾಡಬೇಕು? ಸೊ ನಾನಿವಾಗ ಏನೇನೋ ಇನ್ಕ್ರೀಸು ಡಿಕ್ರೀಸು ಆಗತ್ತೆ ಅಂತ ಹೇಳಿದೆನಲ್ಲ, ಅದನ್ನೆಲ್ಲಾನು ಏನ್ ಮಾಡ್ಬೇಕಾಗತ್ತೆ? ನಾನು ಇವಾಗ ತಗೊಳ್ತಾ ಹೋಗ್ಬೇಕಾಗತ್ತೆ ಒಂದೊಂದಾಗಿ. ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಒನ್. ಐ ಥಿಂಕ್ ವೇರಿಯಬಲ್ ಕಾಸ್ಟ್ ಡೈರೆಕ್ಟ್ ಆಗಿ ಕೊಟ್ಟಿದಾರಲ್ವಾ? ಡೈರೆಕ್ಟ್ ಆಗಿ ತಗೋಣ. ವೇರಿಯಬಲ್ ಕಾಸ್ಟ್ ಎಷ್ಟಪ್ಪ ಪರ್ ಯೂನಿಟ್ ಕೊಟ್ಟಿರೋದು? ಕಾಸ್ಟ್ ಪರ್ ಯೂನಿಟ್ 300 rupees ಅಲ್ಲ? ಐ ಥಿಂಕ್ ಇದನ್ನ ನಾವು ಆಲ್ರೆಡಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವಿ. ಈಕ್ವಲ್ ಟು ಸಮ್ ಆಫ್
is equal to sum of ₹300 ಅಲ್ಲ. 300 rupees ಬಂದೇನು ವೇರಿಯಬಲ್ ಕಾಸ್ಟ್. ನಾವು ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ಚೆಕ್ ಮಾಡ್ಕೊಳ್ಳಿ. ಟೋಟಲ್ ಕಾಸ್ಟ್ ಎಷ್ಟು ಮಾಡ್ಬೇಕು ಇವಾಗ? 300 ಮಲ್ಟಿಪ್ಲೈಡ್ ಬೈ 44,000. 44,000 ಮಾಡಬೇಕು. That will be your variable. 1,32 lakh. Now add 2 lakhs. add fixed cost. So fixed cost ಪ್ರಾಬ್ಲಮ್ ಅಲ್ಲೇ ಕೊಟ್ಬಿಟ್ಟಿದ್ದಾನೆ. ಟೋಟಲ್ ಎಷ್ಟಪ್ಪ ಫಿಕ್ಸ್ಡ್ ಕಾಸ್ಟ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋದು? ಪ್ರಾಬ್ಲಮ್ ಅಲ್ಲೇ ಕೊಟ್ಬಿಟ್ಟಿದ್ದಾನೆ. ಫಿಕ್ಸ್ಡ್ ಕಾಸ್ಟ್ ಎಷ್ಟು? 1,68 lakhs ಕೊಟ್ಟಿದ್ದಾನೆ. ನಾ ಇದಕ್ಕೆ ಚೂರು ಇನ್ಕ್ರೀಸ್ ಆಗ್ತಾ ಇದೆಯಂತೆ. ಏನೇನ್ರಲ್ಲಿ? ಒಂದು ಇನ್ಕ್ರೀಸ್ ಇನ್ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್. ಎಷ್ಟಪ್ಪ ಇನ್ಕ್ರೀಸ್ ಆಗಿರೋದು? 9,44,000. ಆಮೇಲೆ ಇನ್ಕ್ರೀಸ್ ಇನ್ ಪ್ರೊಡಕ್ಷನ್ ಓವರ್ ಹೆಡ್ ಅಂತೆ. ಇನ್ಕ್ರೀಸ್ ಇನ್ ಪ್ರೊಡಕ್ಷನ್ ಓವರ್ ಹೆಡ್ ಎಷ್ಟಪ್ಪ? 2 lakh. ನೆಕ್ಸ್ಟ್ ಮಾರ್ಕೆಟಿಂಗ್ ಓವರ್ ಹೆಡ್ ಅಲ್ಲಿ ಇನ್ಕ್ರೀಸ್ ಆಗಿದೆಯಂತೆ. ಇನ್ಕ್ರೀಸ್ ಇನ್ ಮಾರ್ಕೆಟಿಂಗ್ ಓವರ್ ಹೆಡ್ ಎಷ್ಟಪ್ಪ ಕೊಟ್ಟಿದ್ದಾನೆ? 1,36,000. ನಾವು ಇದೆಲ್ಲವೂ ಇನ್ಕ್ರೀಸ್ ಆಗತ್ತಂತೆ. ನಾವು ವೇರಿಯಬಲ್ ಕಾಸ್ಟ್ ಆಯ್ತು, ಫಿಕ್ಸ್ಡ್ ಕಾಸ್ಟ್ ಆಯ್ತು, ಏನೇನು ಇನ್ಕ್ರೀಸ್ ಆಗಿದೆ ಎಲ್ಲನೂ ತಗೊಂಡೆ. ಸೊ ಎಲ್ಲನೂ ಆಡ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತಪ್ಪ? ಟೋಟಲ್ ಕಾಸ್ಟ್ ಸಿಗುತ್ತೆ. ಸೊ ಎಲ್ಲನೂ ಏನ್ ಮಾಡ್ಕೊಳ್ತೀನಿ ಇವಾಗ? ಆಡ್ ಅಪ್ ಮಾಡ್ಕೊಳ್ತೀನಿ. ಸೊ ಎಲ್ಲನೂ ಆಡ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? ಟೋಟಲ್ ಕಾಸ್ಟ್ ಸಿಕ್ತು. ಈ ಟೋಟಲ್ ಕಾಸ್ಟ್ 3 crore 12,80,000. 3,12,80,000. ಇದಕ್ಕೆ ನಾನು ಏನ್ ಮಾಡ್ತೀನಿ? ಡಿಸೈರ್ಡ್ ಪ್ರಾಫಿಟ್ ಅಂತ ನೀನೇನೋ ಹೇಳಿದ್ಯಲ್ಲ, ಅದನ್ನ ಆಡ್ ಮಾಡ್ಕೊಳ್ತೀನಿ. ಎಷ್ಟು? ಪ್ರಾಬ್ಲಮ್ ಅಲ್ಲಿ ಹೇಳಿದನಲ್ಲ, ಎಷ್ಟು? 48 lakhs ಅಂತ. 48 lakhs. ನಾವು ಇದೆರಡನ್ನು ಆಡ್ ಮಾಡಿದ್ರೆ ಏನ್ ಸಿಗುತ್ತೆ ನನಗೆ? ಟೋಟಲ್ ಸೇಲ್ಸ್ ಸಿಗುತ್ತೆ. ಸೊ 3,12,80,000 ಪ್ಲಸ್ 48. 3,60,80,000. So 3,60,80,000. ಸೊ ಟೋಟಲ್ ಸೇಲ್ಸ್ ಸಿಕ್ತು. ಸೊ ಇವಾಗ ನಾನು ಸೆಲ್ಲಿಂಗ್ ಪ್ರೈಸ್ ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಐ ಥಿಂಕ್ ಇದೆಲ್ಲ ನಿಮ್ಗೆ ಗೊತ್ತಿದೆ. ಎಕ್ಸ್ಪೆಕ್ಟೆಡ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಹೆಂಗಪ್ಪ ಕ್ಯಾಲ್ಕುಲೇಟ್ ಮಾಡ್ತೀಯಾ? 3,60,80,000 ಡಿವೈಡೆಡ್ ಬೈ ಎಷ್ಟು ಟೋಟಲ್ ಸೇಲ್ಸ್? 44,000. 820 ಬರುತ್ತೆ. 820 ಬಂತು. ಸೊ ನಿನ್ನ ಸೇಲಿಂಗ್ ಪ್ರೈಸ್ ಪರ್ ಯೂನಿಟ್ ಬಂದು ಎಷ್ಟಾಯ್ತು? 820 rupees. ನಾವು ನಿನ್ನ ಪ್ರಪೋಸಲ್ 1 ಪ್ರಕಾರ ಮೀನ್ ಫಿಕ್ಸ್ ಮಾಡಬೇಕಾಗಿರುವಂತ ಸೆಲ್ಲಿಂಗ್ ಪ್ರೈಸ್ ಎಷ್ಟು? 820 ರೂಪಾಯಿ. ಸೊ ದಿಸ್ ವಿಲ್ ಬಿ ವಾಟ್ ವಿ ಕಾಲ್ ಯುವರ್ ಪ್ರಪೋಸಲ್ 1 ಆಯ್ತು. Now I'll get into the proposal 2 now. Proposal 2 ಏನ್ ಹೇಳ್ತಾನೆ? calculate the advertising expenditure if they want to increase the sales by 20% and profit by 15% ಅಂತ ಹೇಳ್ತಾನೆ. ಸರಿನಾ? ನಾವು ಈಗ ಈ ಪ್ರಪೋಸಲ್ ಪ್ರಕಾರ ಸೊ ನನ್ನ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಚೆಕ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಸೊ ಫಸ್ಟ್ ಇದು ತಗೊಂಡ್ಬಿಡ್ತೀನಿ. ಸೇಮ್ ಕಾಪಿ ಪೇಸ್ಟ್ ಮಾಡ್ತೀನಿ. ಯಾಕಂದ್ರೆ ಅಲ್ಲಿ 10% ಕೊಟ್ಟಿದ್ದಾನೆ. ಇಲ್ಲೆಷ್ಟು ತಗೊಳ್ತೀನಪ್ಪ ನಾನು? 20% ಅಷ್ಟೇ. 20% ತಗೊಳ್ತೀನಿ. ನಾವು ಇಲ್ಲಿ ಏನ್ ಮಾಡ್ತೀನಿ? instead of 10% I will going to put 20%. So this plus this 48,000. ಸೊ ಒಂದು ಸೇಲ್ಸ್ ಗೊತ್ತಾಯ್ತು. ಎಷ್ಟು ನಾನು ಸೇಲ್ಸ್ ಮಾಡಬೇಕು ಪ್ರಪೋಸಲ್ 2 ಪ್ರಕಾರ ಅಂತ. ನಾವು ಈಗ ಸೊ ಸೇಮ್ ಸಿಚುವೇಶನ್, ಸೇಮ್ ಮೇಲ್ಗಡೆ ಪ್ರಾಬ್ಲಮ್ ಅಲ್ಲಿ ಹೆಂಗ್ ಮಾಡಿದೆ ಹಂಗೆ ಮಾಡಿದೆ. ಬಟ್ ಆದ್ರೆ ಇಲ್ಲಿ ಒಂಚೂರು ಸಣ್ಣ ಕ್ಲಾರಿಫಿಕೇಶನ್ ಇದೆ. ಅದು ಏನು ಅಂತ ಹೇಳ್ತೀನಿ ನಾನು.
So meanwhile, I'll take the same thing, copy, I'll paste it here. Sorry, copy, paste. Now ಇದೆಲ್ಲ ತೆಗೆದುಬಿಡ್ತೀನಿ, ಇದ್ಯಾವುದು ಬೇಡ ನನಗೀಗ. ನಾವು ಅಬ್ಸರ್ವ್ ಮಾಡಿ ಸ್ವಲ್ಪ ಕೇರ್ಫುಲ್ ಆಗಿ. ಇಲ್ಲಿ ಇಲ್ಲಿ ಮಾಡ್ದಂಗೆ ಮಾಡಲ್ಲ. ಯಾಕೆ ಗೊತ್ತಾ? ಬಿಕಾಸ್ ಇಲ್ಲಿ ಅವ್ನ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಕೇಳಿದ್ದ, ಬಟ್ ಆದ್ರೆ ಅವ್ನು ಕೇಳ್ತಿರೋದು ಇಲ್ಲೇನ್ ಗೊತ್ತಾ, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ಎಷ್ಟು ಅಂತ ಇಲ್ಲ ಅವ್ನು ಕೇಳ್ತಾ ಇದ್ದಾನೆ. ಸೊ ಅದರಿಂದ ಸ್ವಲ್ಪ ಏನಾಗುತ್ತೆ, ಚೇಂಜಸ್ ಆಗುತ್ತೆ. ಲೆಟ್ ಮಿ ಸಿ ವಾಟ್ ಎಕ್ಸಾಕ್ಟ್ಲಿ ದ ಚೇಂಜಸ್ ಇಸ್. ನಾ ಸೇಮ್ ವೇರಿಯಬಲ್ ಕಾಸ್ಟ್ ತಗೊಳಪ್ಪ, ಎಷ್ಟು 300 ಮಲ್ಟಿಪ್ಲೈಡ್ ಬೈ, ಇವಾಗ ಇಲ್ಲಿ ಎಷ್ಟು ಯೂನಿಟ್ಸ್ ತಗೋಬೇಕು ನಾನು, 48,000. ಸೊ ಎಷ್ಟಾಗುತ್ತೆ, 1,44 lakh. ನಾವು ಫಿಕ್ಸ್ಡ್ ಕಾಸ್ಟ್ ತಗೊಳ್ಳಿ, ಮಾಮೂಲಿ ಎಷ್ಟಿದೆ ಅದು, 1,68 lakh ಇದೆ. ನೆಕ್ಸ್ಟ್ ಇನ್ಕ್ರೀಸ್ ಇನ್ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್, ನಾನು ಅದನ್ನ ಬ್ಲಾಂಕ್ ಬಿಡ್ತೀನಿ, ಬಿಕಾಸ್ ನನ್ಗೆ ಅದೇನೆ ಬೇಕಾಗಿರೋದು ಬ್ಯಾಲೆನ್ಸಿಂಗ್ ಫಿಗರ್, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ಎಷ್ಟು ಇನ್ಕರ್ ಮಾಡ್ಕೊಳ್ಬೇಕು ಅಂತ, ಹಾಗೆ ಬಿಡ್ತೀನಿ. ನಾವು ಪ್ರೊಡಕ್ಷನ್ ಓವರ್ ಹೆಡ್ ಎಷ್ಟಪ್ಪ ಕೊಟ್ಟಿದ್ದಾನೆ, 3,20,000 ಕೊಟ್ಟಿದ್ದಾನೆ. ಆಮೇಲೆ ಮಾರ್ಕೆಟಿಂಗ್ ಓವರ್ ಹೆಡ್ ಎಷ್ಟು ಕೊಟ್ಟಿದ್ದಾನೆ, 2 lakh ಕೊಟ್ಟಿದ್ದಾನೆ. ಓಕೆ, 2 lakh ಕೊಟ್ಟಿದ್ದಾನೆ. ಸೊ ಇಲ್ಲಿ ಏನ್ ಮಾಡ್ತೀನಿ ನಾನು, ಇಷ್ಟನ್ನ ಏನ್ ಮಾಡ್ಕೊಳ್ತೀನಿ, ಆಡ್ ಅಪ್ ಮಾಡ್ಕೊಳ್ತೀನಿ. ಫಾರ್ ಅ ಮೀನ್ ವೈಲ್ ನಾನು ಹಾಗೆ ಆಡ್ ಅಪ್ ಮಾಡ್ತೀನಿ, ಬಟ್ ಲೇಟರ್ ಪಾರ್ಟ್ ಇಟ್ ವಿಲ್ ಗೋಯಿಂಗ್ ಟು ಚೇಂಜ್. ಓಕೆ, 3,70,20,000 ಅಂತ ಇದೆ, ಅದು ಹಾಗೆ ಇಟ್ಕೊಳ್ತೀನಿ. ನಾವು ಕಾಸ್ಟ್, ವಾಟ್ ಇಸ್ ದಟ್, ಎಸ್ಟಿಮೇಟೆಡ್ ಸೇಲ್ಸ್. ನಾವು ಟೋಟಲ್ ಸೇಲ್ಸ್ ನ ಏನ್ ಮಾಡ್ತೀನಿ, ನಾನು ಇಲ್ಲಿ ತಗೊಳ್ತೀನಿ. ಇಲ್ಲಿ ಒಂದು ನಾನು ಚೇಂಜ್ ಮಾಡ್ಕೊಳ್ಳೋದು ಏನು ಅಂತ ಅಂದ್ರೆ, ನನ್ನ ಸೆಲ್ಲಿಂಗ್ ಪ್ರೈಸ್ ನ ನನ್ನ ಮೇನ್ ಬಡ್ಜೆಟ್ ಅಲ್ಲಿ ಏನ್ ಸೆಲ್ಲಿಂಗ್ ಪ್ರೈಸ್ ಇತ್ತು ಅದನ್ನ ಹಾಗೆ ರಿಟೈನ್ ಮಾಡ್ಕೊಳ್ತೀನಿ. ಅದ್ರಲ್ಲಿ ನಾನು ಏನು ಚೇಂಜಸ್ ನಾನು ಮಾಡೋದಕ್ಕೆ ಹೋಗಲ್ಲ. ಸೊ ಏನು ಚೇಂಜಸ್ ಮಾಡಲ್ಲ ಅಂತ ಅಂದ್ರೆ ಅರ್ಥ ಏನು, 800 rupees ಪರ್ ಯೂನಿಟ್ ಏನಿತ್ತಲ್ಲ, ಸೊ 800 rupees ಪರ್ ಯೂನಿಟ್ ನ ಹಾಗೆ ಏನ್ ಮಾಡ್ಕೊಳ್ತೀನಿ, ಇಟ್ಕೊಳ್ತೀನಿ. ಸೊ ಅದ್ರ ಬೇಸಿಸ್ ಮೇಲೆ ಏನ್ ಮಾಡ್ಕೊಳ್ತೀನಿ, ನಾನು ಇವಾಗ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ ಏನನ್ನ, ಟೋಟಲ್ ಸೇಲ್ಸ್ ನ. ನಾವು 15 ವಾಟ್ ಇಸ್ ದಟ್, 800 into 48,000 ಮಾಡ್ಕೊಳ್ಳಿ. 3,84 lakh. ಸೊ 3,84 lakh ಬರುತ್ತೆ. ನಾವು ಇದ್ರ ಮೇಲೆ ರಿಮೆಂಬರ್ ಆಲ್ವೇಸ್, ಐ ಥಿಂಕ್ ನಾನು ನಿಮ್ಗೆ ಫಸ್ಟ್ ಕಾಸ್ಟ್ ಅಕೌಂಟಿಂಗ್ ಮಾತಾಡ್ಬೇಕಾದಾಗ್ಲೂ ಹೇಳಿದ್ದೆ, ಪ್ರಾಫಿಟ್ ಮಾರ್ಜಿನ್ಗೂ ಪ್ರಾಫಿಟ್ ಆನ್ ಕಾಸ್ಟ್ಗೂ ವ್ಯತ್ಯಾಸ ಇದೆ ಅಂತ ಹೇಳಿದೆ ನಾನು ನಿಮ್ಗೆ ಮುಂಚೆನೆ. ನಾವು ಪ್ರಾಫಿಟ್ ಆನ್ ಏನೋ ಪ್ರಾಫಿಟ್ ಮಾರ್ಜಿನ್ ಬಂದು ಏನು, ಪ್ರಾಫಿಟ್ ಆನ್ ಸೇಲ್ಸ್. ಮಾರ್ಕಪ್ ಅಥವಾ ಪ್ರಾಫಿಟ್ ಆನ್ ಕಾಸ್ಟ್ ಅಂತ ಅಂದ್ರೆ ಪ್ರಾಫಿಟ್ ಆನ್ ದ ಕಾಸ್ಟ್ ವ್ಯಾಲ್ಯೂ ತಗೊಳ್ಬೇಕು. ಇಲ್ಲಿ ಅವ್ನು ಹೇಳಿರೋದು ಏನು, 15% ಪ್ರಾಫಿಟ್ ಮಾರ್ಜಿನ್ ಅಂತ ಹೇಳಿದಾನೆ. ಸೊ ನಾನು ಏನ್ ಮಾಡ್ತೀನಿ ಇವಾಗ, ಪ್ರಾಫಿಟ್ ಆನ್ ಸೇಲ್ಸ್ ತಗೊಳ್ತೀನಿ. ಹೆಂಗ್ ಮಾಡ್ತೀನಿ, ದಿಸ್ ಮಲ್ಟಿಪ್ಲೈಡ್ ಬೈ 15% ಮಾಡ್ತೀನಿ, ಅಷ್ಟೇ, ಏನಿಲ್ಲ. ನಾವು ಐ ಗಾಟ್ 5 crore 70 ಅಲ್ಲ 57,60,000. ಈಗ ಸೇಲ್ಸ್ ಮೈನಸ್ ಪ್ರಾಫಿಟ್ ಮಾಡಿದ್ರೆ ಏನ್ ಸಿಗುತ್ತೆ ನಿನಗೆ, ಟೋಟಲ್ ಕಾಸ್ಟ್ ಸಿಗ್ಬೇಕಾನೆ. ಎಷ್ಟು ಸಿಕ್ತು, 3,26,40,000. ಈಗ ಏನ್ ಮಾಡ್ತೀನಿ ಗೊತ್ತಾ, 3,26,40,000 ಅಲ್ಲಿ ಈ ಎಲ್ಲಾನು ಲೆಸ್ ಮಾಡ್ತೀನಿ. ಬ್ಯಾಲೆನ್ಸಿಂಗ್ ಫಿಗರ್ ನ ಏನ್ ಮಾಡ್ತೀನಿ ನಾನು, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ಅಂತ ಟ್ರೀಟ್ ಮಾಡ್ಬಿಡ್ತೀನಿ. ಹೆಂಗೆ, ದಿಸ್ 3,26,40,000 ಮೈನಸ್ ದಿಸ್. ಓಕೆ, ಇದನ್ನ ಬ್ರಾಕೆಟ್ ಓಪನ್ ಮಾಡಿ, ದಿಸ್ ಪ್ಲಸ್ ದಿಸ್ ಪ್ಲಸ್ ಪ್ಲಸ್ ಬ್ರಾಕೆಟ್. How much you got, Appa? 9,20,000. 9,20,000 will be your balancing figure, where if you incur 9,20,000, your sales will go up by 20% and you will going to expect a profit of 15% ಅನ್ನೋದಾಯ್ತು ಮೀನಿಂಗ್. ಸ್ವಲ್ಪ ಇದನ್ನ ರಿವರ್ಸ್ ಆರ್ಡರ್ ನಾವು ಮಾತಾಡಿದೀವಿ ಅಷ್ಟೇ, ಇನ್ನೇನಿಲ್ಲ. ಓಕೆ, ಅಥವಾ ಒಂದ್ ಕೆಲಸ ಮಾಡ್ತೀನಿ, ಈ ತರ ಹೇಳ್ಕೊಡೋದ್ರ ಬದಲು ನಿಮ್ಗೆ ಇನ್ನೊಂದು ಸ್ವಲ್ಪ ಈಸಿ ಆಗೋಂಗೆ ಹೇಳ್ಕೊಡ್ತೀನಿ. ಐ ರಿಪೀಟ್ ದ ಸ್ಟೇಟ್ಮೆಂಟ್ ಅಗೈನ್. ನಾವು ಹೆಂಗ್ ಮಾಡ್ತೀನಿ, ಐ ಜಸ್ಟ್ ಶೋ ಯು ಹಿಯರ್, ವೇಟ್.
ಏನ್ ಮಾಡ್ತೀನಿ ಗೊತ್ತಾ, ಫಸ್ಟ್ ಸೇಲ್ಸ್ ತಗೊಳ್ತೀನಿ. ಎಷ್ಟಪ್ಪ ಇದೆ ಸೇಲ್ಸ್? 800 rupees per unit ಇದೆ, ಈಕ್ವಲ್ಸ್ 800 multiplied by 48,000 ಮಾಡ್ತೀನಿ. ನಾವು ಲೆಸ್ ಏನಪ್ಪ ಪ್ರಾಫಿಟ್ ಎಷ್ಟು ಪರ್ಸೆಂಟ್ ಇದೆ? 15%. 15%. ನಾವು ಏನ್ ಮಾಡ್ತೀನಿ, ದಿಸ್ ಈಕ್ವಲ್ಸ್ ಇಂಟು 15% ಮಾಡ್ತೀನಿ. ನಾವು ನಮಗೆ ಟೋಟಲ್ ಕಾಸ್ಟ್ ಸಿಗುತ್ತೆ, ಟೋಟಲ್ ಕಾಸ್ಟ್ ಸಿಗುತ್ತೆ ಈಕ್ವಲ್ಸ್ ದಿಸ್ ಮೈನಸ್ ದಿಸ್. ಟೋಟಲ್ ಕಾಸ್ಟ್ ಸಿಗ್ತಾ? ನಾವು ಇದರಿಂದ ಏನ್ ಮಾಡ್ತೀನಿ, ಒಂದೊಂದಾಗಿ ಲೆಸ್ ಮಾಡ್ಕೊಬಿಡ್ತೀನಿ. ಒಂದು ವೇರಿಯಬಲ್ ಕಾಸ್ಟ್ ನ ಲೆಸ್ ಮಾಡ್ತೀನಿ. ವೇರಿಯಬಲ್ ಕಾಸ್ಟ್ ಎಷ್ಟು? ದಿಸ್ ಈಕ್ವಲ್ಸ್, ಸಾರಿ ಒಂದು ನಿಮಿಷ, ಎಷ್ಟಪ್ಪ ಇರೋದು? 300 rupees per unit ಅಲ್ಲ, ಈಕ್ವಲ್ಸ್ 300 multiplied by 48,000. ಅದಾದ್ಮೇಲೆ ಲೆಸ್ ಫಿಕ್ಸೆಡ್ ಕಾಸ್ಟ್, ಹೌ ಮಚ್? 1,68 lakh, ಲೆಸ್ increase in production overhead, ಎಷ್ಟಪ್ಪ ಅದು? 3,20,000. then less increase in marketing overhead, 2 lakhs. 2 lakhs. ಓಕೆ, ನಾವು ಇದನ್ನೆಲ್ಲ ಲೆಸ್ ಮಾಡ್ಕೊಳ್ತೀನಿ. ಉಳ್ಕೊಳ್ಳೋದೇ ಏನಾಗುತ್ತೆ? ಬ್ಯಾಲೆನ್ಸಿಂಗ್ ಫಿಗರು. ಸೊ ನಿಮ್ಮ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಬ್ಯಾಲೆನ್ಸಿಂಗ್ ಫಿಗರ್ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಹೆಂಗ್ ಮಾಡ್ತೀನಿ? ಸೊ ಟೋಟಲ್ ಕಾಸ್ಟ್ ಅಲ್ಲಿ ಮೈನಸ್, ಓಪನ್ ದ ಬ್ರಾಕೆಟ್, ಸೊ ದಿಸ್ ಪ್ಲಸ್ 1,68 lakh plus 3,20,000 plus 2 lakh, close the bracket, enter. ಎಷ್ಟು ಬಂತು? 9,20,000. So this will be your, so this will be your balancing figure on advertising expenditure. Clear this one? Yes, sir. Yes, sir. ಸೊ ಅಲ್ಲಿಗೆ ಅರ್ಥ ಏನಾಯ್ತು? ಸೊ ಪ್ರಪೋಸಲ್ 1 ಪ್ರಕಾರ ನಿನ್ನ ಸೆಲ್ಲಿಂಗ್ ಪ್ರೈಸ್ 820, ಪ್ರಪೋಸಲ್ 2 ಪ್ರಕಾರ ನಿಮ್ಮ ಸೆಲ್ಲಿಂಗ್ ಪ್ರೈಸ್ 800. ಇದರಲ್ಲಿ ನೀವು ಪ್ರಾಫಿಟ್ ಅರ್ನ್ ಮಾಡೋದೆಷ್ಟು? 48 lakh. ಸೊ ಇದರಲ್ಲಿ ನೀವು ಪ್ರಾಫಿಟ್ ಅರ್ನ್ ಮಾಡೋದೆಷ್ಟು? 57,60,000. ಓಕೆ, ಸೊ ಸುಮ್ಮನೆ ಜನರಲ್ ಆಗಿ ಒಂದು ಫೋರ್ಕಾಸ್ಟ್ ಸ್ಟೇಟ್ಮೆಂಟ್ ಅನ್ನ ಹಾಕ್ಬಿಡ್ತೀನಿ, so that it will be very much clear. ಇಲ್ಲಿ ಏನಾಗುತ್ತೆ ಹಾಕ್ತೀನಿ, existing proposal, ಇಲ್ಲಿ existing one, ಇಲ್ಲಿ proposal 1, ಇಲ್ಲಿ proposal 2. okay, now first one ಅಲ್ಲಿ ಸೇಲ್ಸ್ ಎಷ್ಟಿತ್ತಪ್ಪ? 800, ಸೆಕೆಂಡ್ ಒನ್ ಅಲ್ಲಿ 820, ಥರ್ಡ್ ಒನ್ ಅಲ್ಲಿ 800. ಇಲ್ಲಿ ಸೇಲ್ಸ್ ಎಷ್ಟಿತ್ತು? 40,000, ಇಲ್ಲಿ 44,000, ಇಲ್ಲಿ 48,000. ಆಯ್ತಾ? ಸೊ ಟೋಟಲ್ ಸೇಲ್ಸ್ ಈಕ್ವಲ್ಸ್ ದಿಸ್ ಮಲ್ಟಿಪ್ಲೈಡ್ ಬೈ 40,000, ಇಲ್ಲಿ 820 ಮಲ್ಟಿಪ್ಲೈಡ್ ಬೈ 44,000, ಇಲ್ಲಿ 800 ಮಲ್ಟಿಪ್ಲೈಡ್ ಬೈ 48,000. okay, now total cost ನ ಲೆಸ್ ಮಾಡ್ತೀನಿ, ಲೆಸ್ ಟೋಟಲ್ ಕಾಸ್ಟ್. 800 ಇದ್ದಾಗ ನಿಮ್ಮ ಟೋಟಲ್ ಕಾಸ್ಟ್ ಎಷ್ಟಿತ್ತು? ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀರಾ ನೋಡಿ. ಟೋಟಲ್ ಕಾಸ್ಟ್ 1,20 lakhs ಪ್ಲಸ್ ಇದಿತ್ತಲ್ಲ ಯಾವ್ದದು ನಿಮ್ಮ ಫಿಕ್ಸ್ಡ್ ಕಾಸ್ಟ್, ಅದೆಷ್ಟಿತ್ತು ಫಿಕ್ಸ್ಡ್ ಕಾಸ್ಟ್? ಓಕೆ, ಹಿಂಗೆ ಸಪ್ರೇಟ್ ಮಾಡಿಬಿಡ್ತೀನಿ ರೀ, ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ಇಲ್ಲಿ ವೇರಿಯಬಲ್ ಕಾಸ್ಟ್ ಹಾಕ್ತೀನಿ, ಆಮೇಲೆ ಫಿಕ್ಸ್ಡ್ ಕಾಸ್ಟ್ ಹಾಕ್ತೀನಿ. ನಾವು ಫಿಕ್ಸ್ಡ್ ಕಾಸ್ಟ್ ಎಲ್ಲ ಜಾಗದಲ್ಲೂ ಒಂದೇ ಸೇಮ್ ವ್ಯಾಲ್ಯೂ, 1,68 lakhs. ಸರಿ ಇದೆಯಲ್ಲ? ಓಕೆ, ಕಾಪಿ ಪೇಸ್ಟ್ ಆಯ್ತಾ? ವೇರಿಯಬಲ್ ಕಾಸ್ಟಿಗೆ ಬನ್ನಿ. ಐ ಥಿಂಕ್ ವೇರಿಯಬಲ್ ಕಾಸ್ಟು
300 multiplied ಅಲ್ವಾ, so 300 multiplied by 40,000, 300 multiplied by 44,000, 300 multiplied by 48,000. ಆಯ್ತಾ? ನಾವು ಇಲ್ಲಿ ಇನ್ಕ್ರೀಸ್ ಆಗಿದೆ ಕೆಲವೊಂದು ಜಾಗದಲ್ಲಿ. ಒಂದು ಇನ್ಕ್ರೀಸ್ ಇನ್ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್, ಇನ್ಕ್ರೀಸ್ ಇನ್ ಪ್ರೊಡಕ್ಷನ್, ಆಮೇಲೆ ಇನ್ಕ್ರೀಸ್ ಇನ್ ಮಾರ್ಕೆಟಿಂಗ್. ಇದರಲ್ಲಿ ಯಾವುದು ಇನ್ಕ್ರೀಸ್ ಆಗಿಲ್ಲ ನಿಮ್ಗೆ? ಎಸ್ ಆರ್ ನೋ? ಯಾವ್ದ್ರಲ್ಲಿ? ಎಕ್ಸಿಸ್ಟಿಂಗ್ ಒನ್ನಲ್ಲಿ. ಇಲ್ಲೇನಾಗಿದೆ? ಪ್ರಪೋಸಲ್ 1 ಅಲ್ಲಿ ನೋಡಿ, ಇಲ್ಲಿ ನೀವು 3 ಇನ್ಕ್ರೀಸ್ ಆಗಿದೆ. ಒಂದು ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ 9,44,000, ಪ್ರೊಡಕ್ಷನ್ ಎಕ್ಸ್ಪೆಂಡಿಚರ್ 2 ಲಕ್ಷ, ಮಾರ್ಕೆಟಿಂಗ್ ಎಕ್ಸ್ಪೆಂಡಿಚರ್ 1,36,000. ಸೊ ಎಲ್ಲಾನು ಏನ್ ಮಾಡ್ತೀನಿ, ಇಲ್ಲಿ ತಗೊಳ್ತೀನಿ ನಾನು. ಇಲ್ಲಿಗೆ ಬರ್ತೀನಿ. ಒಂದು ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ ಎಷ್ಟಪ್ಪ? 9,20,000. ಆಮೇಲೆ ಪ್ರೊಡಕ್ಷನ್ ಓವರ್ ಹೆಡ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ ಎಷ್ಟು? 3,20,000. ಆಮೇಲೆ ಮಾರ್ಕೆಟಿಂಗ್ ಕ್ಯಾಲ್ಕುಲೇಟ್ ಮಾಡಿದೀವಿ ಎಷ್ಟು? 2 lakhs. ಈಗ ಸೊ ಟೋಟಲ್ ಕಾಸ್ಟ್ ನ ತಗೊಳ್ತೀನಿ, ಈಕ್ವಲ್ಸ್ ಸಮ್ ಆಫ್ ಎಲ್ಲಾನು ಆಡ್ ಮಾಡ್ಕೊಳ್ತೀನಿ. ಹಾಗೆ ಇಲ್ಲೂ ಅಷ್ಟೇ ಸಮ್ ಆಫ್ ತಗೊಳ್ತೀನಿ. ಇಲ್ಲೂ ಅಷ್ಟೇ ಸಮ್ ಆಫ್ ತಗೊಳ್ತೀನಿ. ಸೊ ನನಗೆ ಟೋಟಲ್ ಸೇಲ್ ಸಿಕ್ತು, ದೆನ್ ಟೋಟಲ್ ಕಾಸ್ಟ್ ಸಿಕ್ತು. ಸೊ ನಾನೇನ್ ಮಾಡ್ತೀನಿ ಇವಾಗ? ಸೇಲ್ಸ್ ಇಂದ ಕಾಸ್ಟ್ ನ ಲೆಸ್ ಮಾಡ್ತೀನಿ. ಸೊ ನನಗೆ ಪ್ರಾಫಿಟ್ ಬರುತ್ತೆ. ನಾವು ಪ್ರಾಫಿಟ್ ಹೆಂಗ್ ಬರುತ್ತೆ? ಸೊ ಈ 3 ಸೇಲ್ಸ್ ಇಂದ ಏನ್ ಮಾಡ್ತೀನಿ? ಟೋಟಲ್ ಕಾಸ್ಟ್ ನ ಲೆಸ್ ಮಾಡ್ತೀನಿ. ಇಲ್ಲೂ ಅಷ್ಟೇ ಸೇಲ್ಸ್ ಇಂದ ಟೋಟಲ್ ಕಾಸ್ಟ್ ನ ಲೆಸ್ ಮಾಡ್ತೀನಿ. ಇಲ್ಲೂ ಅಷ್ಟೇ ಸೇಲ್ಸ್ ಇಂದ ಟೋಟಲ್ ಕಾಸ್ಟ್ ನ ಲೆಸ್ ಮಾಡ್ತೀನಿ. ಅಬ್ಸರ್ವ್ ಮಾಡಿ ನನಗೆ ಯಾವ್ದ್ರಲ್ಲಿ ಚೆನ್ನಾಗಿ ಪ್ರಾಫಿಟ್ ಇದೆ ಅಂತ. ಯಾವ್ದ್ರಲ್ಲಿ ಜಾಸ್ತಿ ಪ್ರಾಫಿಟ್ ಬರುತ್ತೆ ನೋಡಿ. ಯಾವ್ದ್ರಲ್ಲಿ ಬಂದಿದೆಯಪ್ಪ ಪ್ರಾಫಿಟ್? Proposal 2, sir. Obviously it is proposal 2 no proposal 3 proposal 2 ಅಲ್ಲಿ ಸಾರಿ proposal 2. ಪ್ರಪೋಸಲ್ 2 ಅಲ್ಲಿ ಏನಾಗಿದೆ ನೋಡಿ, ನಿಮ್ಮ ಪ್ರಾಫಿಟಬಿಲಿಟಿ 57,60,000. ಇನ್ನು ಎಲ್ಲಾದ್ರಲ್ಲೂ ಏನಾಗಿದೆ? ಸೊ ನಿಮ್ಮ ಪ್ರಾಫಿಟ್ ಏನಾಗಿದೆ? ಕಡಿಮೆ ಆಗಿದೆ. ಸೊ ಅದರಿಂದ ಬೆಟರ್ ಯು ಗೋ ವಿತ್ ದಿಸ್ ಪರ್ಟಿಕ್ಯುಲರ್ ಪ್ರಪೋಸಲ್ ಅಂತ ಏನ್ ಮಾಡ್ತಾರೆ? ಸೊ ಹೇಳ್ತಾರೆ. ಸೊ ಅಲ್ಲಿಗೆ ನೀನೇನ್ ಮಾಡ್ತೀಯ? ಕನ್ಕ್ಲೂಡ್ ಮಾಡ್ತೀಯ ಅಕಾರ್ಡಿಂಗ್ ಟು ದ ಮೀಟಿಂಗ್. ಸೊ ಪ್ರಪೋಸಲ್ 2 ವಿಲ್ ಗೋಯಿಂಗ್ ಟು ಬಿ ಅಕ್ಸೆಪ್ಟೆಡ್ ಅಂತ ಏನ್ ಮಾಡ್ತೀರಾ ಹೇಳ್ತಾ. ಈ ಪ್ರಾಬ್ಲಮ್ ಅರ್ಥ ಆಯ್ತಾ ನಿಮ್ಗೆ? Yes, sir. Yes, sir. Yes, sir. ಗೊತ್ತಾಗಿದ್ಯಾ? ಅಥವಾ ಇನ್ನೊಂದ್ಸಲಿ ಹೇಳ್ಬೇಕಾ? ಇನ್ನೊಂದ್ಸಲಿ ಹೇಳು ಅಂದ್ರೆ ಹೇಳ್ತೀನಿ ಇನ್ನೊಂದ್ಸಲಿ. ಸೊ ಒಟ್ನಲ್ಲಿ ನಾವು ಮಾಡಿ ಕೆಲಸ ಏನು ಇಲ್ಲಿ ಅಂತ ಅಂದ್ರೆ, ಒಂದು ಪ್ರಪೋಸಲ್ 1 ಅಲ್ಲಿ ಯಾವ ರೀತಿ ಸೇಲ್ಸ್ ಆಗುತ್ತೆ, ಪ್ರಪೋಸಲ್ 2 ಅಲ್ಲಿ ಯಾವ ರೀತಿ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ಅಡಿಷನಲ್ ನಿಕರ ಆಗುತ್ತೆ. ಸೊ ಓವರ್ ಆಲ್ ಪಿಕ್ಚರ್ ನೋಡಿದಾಗ ನನ್ನ ಒಂದು ಓವರ್ ಆಲ್ ಪ್ರಾಫಿಟಬಿಲಿಟಿ ಹೆಂಗ್ ಬರುತ್ತೆ ಅಂತ ಏನಾಯ್ತು? ಸೊ ನಮ್ಗೆ ಒಂದು ಕ್ಲಾರಿಟಿ ಇಲ್ಲಿ ಸಿಕ್ತು. ಕ್ಲಿಯರ್? Yes, sir. Yes, sir. ಸೊ ಅರ್ಥ ಆಗಿದ್ರೆ ಸೊ ಇವತ್ತಿನ ಅಸೈನ್ಮೆಂಟ್ ಅಲ್ಲಿ ಈ ಪ್ರಾಬ್ಲಮ್ಗೆ ನೀಟಾಗಿ ಪ್ರಾಬ್ಲಮ್ ಬರೆದು ಸೊಲ್ಯೂಷನ್ ನ ರೆಡಿ ಮಾಡಿ ಏನ್ ಮಾಡಿ ಕಳಿಸಿಕೊಡಿ. ಓಕೆ? Okay, sir.